ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನಿವತ್ತು ಬಟಾಣಿ ಯೂಸ್ ಮಾಡಿ ನುಚ್ಚುನುಂಡೆ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತಿಂತಾ ಇರುವಾಗ ಮಧ್ಯ ಮಧ್ಯ ಒಂದೊಂದು ಬಟಾಣಿ ಎಲ್ಲ ಸಿಗ್ತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಮತ್ತು ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕು ಅಂತ ನೋಡ್ಕೊಳ್ಳೋಣ. ವೆಲ್ಕಮ್ ಟು ಮಾಲತಿ ಕುಕ್ಕಿಂಗ್ ಚಾನಲ್. ಫಸ್ಟು ನಾನಿವಾಗ ಒಂದು 1/4 kg ತೊಗರಿಬೇಳೆ, ಈ ನುಚ್ಚುನುಂಡೆನೇ ತೊಗರಿ ನುಚ್ಚುನುಂಡೆ ಅಂತಲೇ ಕರೆಯೋದು. ಹಾಗಾಗಿ ಮೇಯ್ನ್ ಇಂಗ್ರೀಡಿಯೆಂಟ್ ನಾನು ತೊಗರಿ ಬೇಳೆನೇ ಜಾಸ್ತಿ ತೊಗೊಂಡಿದ್ದೀನಿ, 250 grams ಅಷ್ಟು. ಮತ್ತು ಒಂದು ಬಟ್ಲಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಇದು 2 ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ನಾನು ಒಂದು 4 hours ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ನೀರೆಲ್ಲ ಚೆಲ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ನಾನು ಹಸಿ ಬಟಾಣಿ ತೊಗೊಂಡು ಒಂದು 5 minutes ಅದನ್ನು ನೀರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ. ನೀರು ಮರಳಿಸ್ಬಿಟ್ಟು ಅದರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಕಪ್ ತೊಗೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ 1 ಕಪ್ ತೊಗೊಂಡಿದ್ದೀನಿ. ಮಸಾಲೆಗೆ ನಾವಿವಾಗ 2 ಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ಅರಿಶಿನ ತೊಗೊಂಡಿದ್ದೀನಿ. 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 10 to 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪನೂ ಹಾಕ್ಬೋದು ಬೇಕಾದರೆ, ಖಾರ ಬೇಕು ಅಂತಂದರೆ. 15 ಮೆಣಸಿನ್ಕಾಯಿ ಇದೆ ಇದರಲ್ಲಿ. ಆಮೇಲೆ ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಇವಾಗ ನಾವು ತೊಗರಿಬೇಳೆ, ಕಡಲೆಬೇಳೆ ಹಾಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಶುಂಠಿ ಇದನ್ನೆಲ್ಲ ನಾವು ಮಿಕ್ಸಿನಲ್ಲಿ ಸ್ವಲ್ಪ ತರಿಯಾಗಿ ನೀರು ಹಾಕದೆ ರುಬ್ಕೋಬೇಕು. ಇವಾಗ ನೀರು ಹಾಕದೆ ಇದನ್ನು ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾನು ತೊಗರಿಬೇಳೆ ಮತ್ತು ಕಡಲೆಬೇಳೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಈ ಥರ ಕೋರ್ಸಾಗಿ ಹೀಗೆ ರುಬ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊಳ್ಳೋಣ. ಇವಾಗ ನಾನು ಈ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಯಿಸ್ಕೊಂಡಿರೋಂಥ ಹಸಿ ಬಟಾಣಿ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಇದು. ಹಾಗೆ ತೆಂಗಿನಕಾಯಿ ತುರಿ, ಅರಿಶಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನಾನಿವಾಗ ಇಂಗು ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ಪೂನ್ನಷ್ಟು ನಾನು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ಹಿಂಡೋಣ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ನಾವು ಒಂದೊಂದೇ ಸ್ವಲ್ಪ ಉಂಡೆ ಮಾಡ್ಕೊಳ್ಳೋಣ. ಈಗ ಈ ಥರ ಉಂಡೆಗಳನ್ನ ಮಾಡ್ತಾ ಹೋಗೋಣ. ಇವಾಗ ಈ ಉಂಡೆಗಳನ್ನು ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾವಿವಾಗ ಒಂದು ಪ್ಯಾನ್ ಥರ ಇಟ್ಕೊಂಡು ಅದರಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿವಾಗ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ನಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರದ್ದು ಒಂದು ರಿಂಗ್ ನಾನು ಒಳಗಡೆ ಹಾಕ್ಕೊಂಡಿದ್ದೀನಿ.
ಇವಾಗ ಇದ್ರ ಮೇಲೆ ನಾವು ಇವಾಗ ಈ ಥರ ತೂತಿರೋಂಥ ಒಂದು ತಟ್ಟೆ ಇವಾಗ ಇಡ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಇವಾಗ ಸಣ್ಣ ಸಣ್ಣ ಬಾಳೆ ಎಲೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ನಾನಿವಾಗ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಈ ಮಾಡಿಟ್ಕೊಂಡಿರೋಂಥ ಈ ಉಂಡೆಗಳೇನಿದೆ ಈ ಉಂಡೆಗಳನ್ನೆಲ್ಲ ಇವಾಗ ಇಡೋಣ. ಇವಾಗ ನಾವು ಇದನ್ನು ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸು ಇದನ್ನು ನಾವು ಸ್ಟೀಮ್ನಲ್ಲಿ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ನಾವು ಇದನ್ನು ತೆಗೆದು ನೋಡೋಣ. ಇವಾಗ ನಾವೊಂದು ಫೋರ್ಕ್ ತೊಗೊಂಡು ಇದು ಬೆಂದಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಫೋರ್ಕ್ ತೊಗೊಂಡು ನಾವು ಇದನ್ನು ಒಳಗಡೆ ತನಕ ಹಾಕಿ ಆಮೇಲೆ ತೆಗೆದು ನೋಡಿದ್ರೆ ನೋಡಿ, ಇವಾಗ ಚೆನ್ನಾಗಿ ಬೆಂದಿತ್ತು ಅಂದರೆ ಒಂದು ಸ್ವಲ್ಪ ಕೂಡ ಮೆತ್ಕೊಂಡಿಲ್ಲ ಈಗ. ಸೊ ಇವಾಗ ಇದಾಗಿದೆ ಅಂತ ಅರ್ಥ. ಹಾಗಾಗಿ ನಾವು ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಮೂವ್ ಆಗ್ತಾ ಇದೆ. ಅದು ಹಂಗಿತ್ತು ಅಂತಂದರೆ, ಚೆನ್ನಾಗಿ ಬೆಂದಿತ್ತು ಅಂತಂದರೆ ಈ ಥರ ನೀಟಾಗಿ ಮೂವ್ ಆಗುತ್ತೆ. ಈಗ ಚೆನ್ನಾಗಿ ಸ್ಟೀಮ್ನಲ್ಲಿ ಬೆಂದಿದೆ. ಬಾಳೆ ಎಲೆ ಹಾಕ್ಕೊಳ್ಳದೆ ಹಾಗೆ ಡೈರೆಕ್ಟಾಗಿ ನೀವು ಹೋಲ್ಸಿರೋ ತಟ್ಟೆ ಮೇಲೆ ಇಡಬಹುದು. ಬಟ್ ಬಾಳೆ ಎಲೆ ಇಡೋದ್ರಿಂದ ಏನಾಗುತ್ತೆ, ಬಾಳೆ ಎಲೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ನುಚ್ಚುನುಂಡೆಗೆ ಬರುತ್ತೆ. ಅದು ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಬಾಳೆ ಎಲೆಗಳನ್ನ ತೊಗೊಂಡು ಅದರಲ್ಲಿ ಇಟ್ಟಿದ್ದೀನಿ. ಇವಾಗ ನಾವು ಇನ್ನೊಂದು ಸತಿ ಇವಾಗ ಇಟ್ಕೊಳ್ಳೋಣ. ಈಗ ಇದನ್ನು ನಾನು ಇವಾಗ ಮುಚ್ಚಿಬಿಟ್ಟು ಇವಾಗ ಮತ್ತೆ ಇದೊಂದು 5 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಅದು ಬೇಯ್ತಾ ಇರಲಿ. ಬೇಯೋಷ್ಟರಲ್ಲಿ ನಾವು ಇವಾಗ ಒಂದು ಕಡಾಯಿನಲ್ಲಿ ಒಂದು ಚಿಕ್ಕದೊಂದು ಒಗ್ಗರಣೆ ಸೌಟ್ ಥರದ್ದು ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಕಾಯಿಸ್ಕೊಳ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾದ ಮೇಲೆ ನಾವು ಒಂದು ಸ್ವಲ್ಪ ಅದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿ ಸ್ವಲ್ಪ ಇಂಗು ಹಾಕೋಣ. ಇಂಗಿನ ಎಣ್ಣೆ ಅಂತ ಕರೀತಾರೆ. ಇದು ನುಚ್ಚುನುಂಡೆಗೆ ತುಂಬ ಒಳ್ಳೆ ಕಾಂಬಿನೇಷನು. ಏನಂದರೆ ಸಾಸಿವೆ ಆಪ್ಷನಲ್. ಕೆಲವರು ಬರೀ ಇಂಗು ಮಾತ್ರ ಹಾಕ್ಕೊಳ್ತಾರೆ. ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಹಾಕೋದು ಬೇಡ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸಾಸಿವೆ ಚೆನ್ನಾಗಿ ಸಿಡಿದಿದೆ. ಇವಾಗ ನಾವು ಒಂದಷ್ಟು ಇಂಗು ಹಾಕ್ಕೊಳ್ಳೋಣ. ಇದಕ್ಕೆ ಇಂಗು ಹಾಕ್ಕೊಂಡು ಇದನ್ನು ನಾವು ಗ್ಯಾಸು ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಇದನ್ನು ನಾವು ತೆಗೆದು ನೋಡೋಣ. ಈಗ ನೋಡಿ, ಇದು ಕೂಡ ನೀಟಾಗಿ ಬೆಂದಿದೆ. ಹಾಗಾಗಿ ನಾವು ಇದನ್ನು ತೆಗೆದಿಟ್ಕೋಬೋದು ಇವಾಗ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರುವಂತಹ ಈ ಬಟಾಣಿ ಹಾಕಿ ಮಾಡಿರೋ ನುಚ್ಚುನುಂಡೆ ರೆಡಿ ಇದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಮಧ್ಯ ಮಧ್ಯ ಒಂದೊಂದು ಬಟಾಣಿ ಎಲ್ಲ ಸಿಗ್ತಾ ಇರೋದಂತೂ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇವಾಗ ಈ ಇಂಗಿನ ಎಣ್ಣೆ ಹಾಕ್ಕೊಳ್ಳೋಣ.
ಇವಾಗ ನಾವು ಈ ಥರದ್ದೊಂದು ಕಪ್ಪು ತೊಗೊಳ್ಳೋಣ. ಕಪ್ ತೊಗೊಂಡು ನುಚ್ಚುನುಂಡೆ ಈ ಥರ ಇಟ್ಕೊಳ್ಬೇಕು. ಇದ್ರ ಮೇಲೆ ಈ ಥರ ಈ ಎಣ್ಣೆ ಹಾಕೋಬೇಕು. ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಬೇಕಾದರೂ ಹಾಕೋಬೋದು ನೀವು. ಈ ಎಣ್ಣೆ ತುಂಬ ಹಿಂಗೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ಇದು. ಈ ಎಣ್ಣೆಯಲ್ಲಿ ಈ ಥರ ಮಾಡಿಕೊಂಡು ಇದು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ತಿನ್ನುವಾಗ ಮಧ್ಯೆ ಮಧ್ಯೆ ಒಂದೊಂದು ಬಟಾಣಿ ಕಾಳು ಸಿಗೋದ್ರಿಂದ ಅದು ಟೇಸ್ಟನ್ನು ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಮಾಡುತ್ತೆ ಅದು. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.